ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಆಲ್ಕೋಹಾಲ್ಸ್ ಅಂದರೆ ಏನು, ಯಾವ ಕಾಂಪೌಂಡ್ಗಳನ್ನು ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ನೋಡಿ, ವಿಚ್ ಕಂಟೈನ್ಸ್ ಒನ್ ಆರ್ ಮೋರ್ ಹೈಡ್ರಾಕ್ಸಿಲ್ ಗ್ರೂಪ್ಸ್, ದಟ್ ಈಸ್ OH ಗ್ರೂಪ್, ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಕಾರ್ಬನ್ ಆಟಮ್ ಆಫ್ ಆನ್ ಆಲಿಫ್ಯಾಟಿಕ್ ಸಿಸ್ಟಮ್. ಸೊ ಇಲ್ಲೇನಾಗುತ್ತೆ, ಯಾವ ಕಾಂಪೌಂಡಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರಾಕ್ಸಿಲ್ ಗ್ರೂಪ್ಗಳು ಆಲಿಫ್ಯಾಟಿಕ್ ಸಿಸ್ಟಮಲ್ಲಿ ಇರುವಂತಹ ಕಾರ್ಬನ್ ಆಟಮ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೋ ಅಂತಹ ಕಾಂಪೌಂಡ್ಗಳನ್ನು ಆಲ್ಕೋಹಾಲ್ಸ್ ಅಂತ ಕರೀತಾರೆ. ಹಾಗಾದರೆ ಆಲಿಫ್ಯಾಟಿಕ್ ಸಿಸ್ಟಮ್ ಅಂದರೆ ಏನು? ಸೊ ಯಾವುದು ಓಪನ್ ಚೈನ್ ಸ್ಟ್ರಕ್ಚರ್ ಇರುತ್ತೆ, ಲೈಕ್ ಹೈಡ್ರೋಕಾರ್ಬನ್ಸ್ಗಳಿದೆ, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಅವೆಲ್ಲವೂ ಕೂಡ ಓಪನ್ ಚೈನ್ ಸ್ಟ್ರಕ್ಚರ್. ಫಸ್ಟ್ ಕಾರ್ಬನ್ ಆಟಮ್ ಮತ್ತು ಲಾಸ್ಟ್ ಕಾರ್ಬನ್ ಆಟಮ್ಗೆ ಯಾವುದೇ ರೀತಿ ಬಾಂಡಿಂಗ್ ಇರಲ್ಲ, ಅದನ್ನು ನಾವು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂತಹ ಕಾಂಪೌಂಡಲ್ಲಿ ಇರುವಂತಹ ಕಾರ್ಬನ್ ಆಟಮ್ಗೆ ಹೈಡ್ರಾಕ್ಸಿಲ್ ಗ್ರೂಪ್ ಅಂದರೆ OH ಗ್ರೂಪು ಅಟ್ಯಾಚ್ ಆಗಿದ್ರೆ ಅಂತಹ ಕಾಂಪೌಂಡಿಂದ ಆಲ್ಕೋಹಾಲ್ಸ್ ಅಂತ ಕರೀತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಮೆಥನಾಲ್, CH3OH. ಸೊ ನೆಕ್ಸ್ಟ್ ಒನ್ ಇಸ್ ಫಿನಾಲ್ಸ್. ಫಿನಾಲ್ಸ್ ಅಂದರೆ ವಿಚ್ ಕಂಟೈನ್ಸ್ ಹೈಡ್ರಾಕ್ಸಿಲ್ ಗ್ರೂಪ್ಸ್, ದಟ್ ಈಸ್ OH ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಕಾರ್ಬನ್ ಆಟಮ್ ಆಫ್ ಆನ್ ಆರೋಮ್ಯಾಟಿಕ್ ಸಿಸ್ಟಮ್. ಸೊ ಇಲ್ಲೂ ಕೂಡ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, ಆದರೆ ಆರೋಮ್ಯಾಟಿಕ್ ಸಿಸ್ಟಮಲ್ಲಿ ಇರುವಂತಹ ಕಾರ್ಬನ್ ಆಟಮ್ಗೆ ಈ ಹೈಡ್ರಾಕ್ಸಿಲ್ ಗ್ರೂಪು ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೆ. ಇಂತಹ ಕಾಂಪೌಂಡನ್ನು ಫಿನಾಲ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ತಿರ್ಬೋದು, ಆರ್ಥೋನೈಟ್ರೋಫಿನಾಲ್. ಸೊ ಬೆನ್ಸಿನ್ ರಿಂಗ್, ಈ ಬೆನ್ಸಿನ್ ರಿಂಗ್ ಏನಿದೆ ಇದನ್ನು ಆರೋಮ್ಯಾಟಿಕ್ ಸಿಸ್ಟಮ್ ಅಂತ ಕರಿತೀವಿ. ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ ಇರುವಂಥದ್ದನ್ನು ಆರೋಮ್ಯಾಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಂತಹ ಬೆನ್ಸಿನ್ ರಿಂಗಿಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಡೈರೆಕ್ಟಾಗಿ ಅದನ್ನು ಫಿನಾಲ್ಸ್ ಅಂತ ಕರೀತಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಆರ್ಥೋನೈಟ್ರೋಫಿನಾಲ್. ಆರ್ಥೋ ಯಾಕೆ, ಆರ್ಥೋ ಪೊಸಿಷನಲ್ಲಿ ನೈಟ್ರೋ ಗ್ರೂಪ್ ಇದೆ, ಆದ್ದರಿಂದ ಇದನ್ನು ಆರ್ಥೋನೈಟ್ರೋಫಿನಾಲ್ ಅಂತ ಕರೀತಾರೆ. ಸೊ ಆಲ್ಕೋಹಾಲ್ ಮತ್ತು ಫಿನಾಲ್ಸ್ ಎರಡರಲ್ಲೂ ಕೂಡ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಆದರೆ ಆ ಹೈಡ್ರಾಕ್ಸಿಲ್ ಗ್ರೂಪ್ಗಳು ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಅದನ್ನು ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಲ್ಕೋಹಾಲ್ಸಲ್ಲಿ ಬರುವಂಥದ್ದು ಆಲಿಫ್ಯಾಟಿಕ್ ಸಿಸ್ಟಮ್ ಅಂದರೆ ಓಪನ್ ಚೈನ್ ಸ್ಟ್ರಕ್ಚರ್ಗೆ ಏನಾದರೂ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ಆಲ್ಕೋಹಾಲ್ಸ್ ಅಂತ ಕರೀತಾರೆ. ಅದೇ ಆರೋಮ್ಯಾಟಿಕ್ ಸಿಸ್ಟಮ್ ಅಂದರೆ ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ನಲ್ಲಿ ಇರುವಂತಹ ಕಾರ್ಬನ್ ಆಟಮ್ಗೆ ಏನಾದರೂ OH ಗ್ರೂಪು ಅಟ್ಯಾಚ್ ಆಗಿದ್ರೆ ಅಂತಹ ಕಾಂಪೌಂಡ್ಗಳನ್ನು ಫಿನಾಲ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಈಥರ್ಸ್. ಈಥರ್ಸ್ ಅಂದರೆ ಏನು? ಸೊ ದೀಸ್ ಆರ್ ಫಾರ್ಮ್ಡ್ ಬೈ ಸಬ್ಸ್ಟಿಟ್ಯೂಟಿಂಗ್ ದ ಹೈಡ್ರೋಜನ್ ಆಟಮ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಬೈ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಇನ್ ಆಲ್ಕೋಹಾಲ್ಸ್ ಆರ್ ಫಿನಾಲ್ಸ್. ಅಂದರೆ ಈಥರ್ಸ್ ಅನ್ನುವಂಥದ್ದು ಒಂದು ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ನೀವು ಆಲ್ಕೋಹಾಲ್ಸ್ ನೋಡಿರ್ಬೋದು, ಫಿನಾಲ್ಸ್ ನೋಡಿರ್ಬೋದು, ಅದರಲ್ಲಿ ಏನಿರುತ್ತೆ OH ಗ್ರೂಪ್ ಪ್ರೆಸೆಂಟ್ ಇರುತ್ತೆ, ಹೌದಾ, ಹೈಡ್ರಾಕ್ಸಿಲ್ ಗ್ರೂಪ್. ಈ ಹೈಡ್ರಾಕ್ಸಿಲ್ ಗ್ರೂಪಲ್ಲಿರುವಂತಹ ಹೈಡ್ರೋಜನ್ ಆಟಮ್ನ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಬರುವಂತಹ ಕಾಂಪೌಂಡು ಈಥರ್ಸ್ ಆಗಿರುತ್ತೆ. ಸೊ ನೀವು ಆಲ್ಕೋಹಾಲ್ಗೆ ಒಂದು ಎಕ್ಸಾಂಪಲ್ ನೋಡಿದ್ರಿ, ಯಾವುದು, ಮೆಥನಾಲ್. ಸೊ ಮೆಥನಾಲ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಆಲ್ಕೋಹಾಲ್. ಸೊ ಈ ಮೆಥನಾಲಲ್ಲಿ OH ಗ್ರೂಪ್ ಇದೆ. ಈ OH ಗ್ರೂಪಲ್ಲಿರುವಂಥ ಹೈಡ್ರೋಜನ್ ಆಟಮ್ನ ಮೀಥೈಲ್ ಗ್ರೂಪು ರೀಪ್ಲೇಸ್ ಮಾಡುತ್ತೆ, ದಟ್ ಈಸ್ CH3. ಮೀಥೈಲ್ ಗ್ರೂಪ್ ರಿಪ್ಲೇಸ್ ಮಾಡಿದ್ರೆ ನಮಗೆ ಬರುವಂತಹ ಕಾಂಪೌಂಡ್ ಯಾವುದಾಗಿರುತ್ತೆ, ದಟ್ ಈಸ್ ಈಥರ್. ಸೊ ನೋಡಿ ಇಲ್ಲಿ ಡೈಮೀಥೈಲ್ ಈಥರ್. ಸೊ ಇಲ್ಲೇನಾಗಿದೆ, ಹೆಚ್ಚು ಜಾಗದಲ್ಲಿ CH3 ಇದೆ. ಸೊ ಆಲ್ಕೈಲ್ ಗ್ರೂಪ್. ಅರೈಲ್ ಗ್ರೂಪ್ ಅಂದರೆ ಅರೋಮ್ಯಾಟಿಕ್ ರಿಂಗ್ ಇರುವಂಥದ್ದು, ಆಲ್ಕೈಲ್ ಗ್ರೂಪ್ ಇದು. ಸೊ ಆಲ್ಕೈಲ್ ಗ್ರೂಪು ಅಥವಾ ಅರೈಲ್ ಗ್ರೂಪ್ ಯಾವುದಾದ್ರೂ ಆಗಿರ್ಬೋದು, ಅದು ಆಲ್ಕೋಹಾಲ್ ಅಥವಾ ಫಿನಾಲಲ್ಲಿ ಇರುವಂತಹ ಹೈಡ್ರಾಕ್ಸಿಲ್ ಗ್ರೂಪ್ ಏನಿದೆ ಅದರಲ್ಲಿರುವಂಥ ಹೈಡ್ರೋಜನ್ ಆಟಮ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುವಂತಹ ಕಾಂಪೌಂಡು ಈಥರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕ್ಲಾಸಿಫಿಕೇಷನ್. ಆಲ್ಕೋಹಾಲ್ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅಂತ. ಸೊ ಮೊದಲನೇದಾಗಿ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ಸ್, ಎಷ್ಟು OH ಗ್ರೂಪ್ಗಳು ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಆಲ್ಕೋಹಾಲ್ಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ದಟ್ ಈಸ್ ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್, ಡೈಹೈಡ್ರಿಕ್ ಆಲ್ಕೋಹಾಲ್ಸ್, ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್. ಇದು ನಮ್ಮ CET ನೀಟ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಸೊ ಅದರಿಂದ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇದರಲ್ಲಿ ಮೊದಲನೇದು ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್. ಸೊ ಮೋನೋಹೈಡ್ರಿಕ್ ಆಲ್ಕೋಹಾಲ್ ಹೆಸರಲ್ಲೇ ಇದೆ, ಮೋನೋ ಅಂತ ಅಂದರೆ ಒನ್, ಸಿಂಗಲ್, ಹೌದಾ. ಸೊ ಒಂದು ಯಾವ ಆಲ್ಕೋಹಾಲಲ್ಲಿ ಒಂದು OH ಗ್ರೂಪು ಪ್ರೆಸೆಂಟ್ ಇರುತ್ತೋ ಅಂತಹ ಆಲ್ಕೋಹಾಲ್ಸನ್ನು ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಈಥೈಲ್ ಆಲ್ಕೋಹಾಲ್. ಇಲ್ಲಿ ನೋಡಿ, ಒಂದು OH ಗ್ರೂಪು ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಒನ್ ಇಸ್ ಡೈಹೈಡ್ರಿಕ್ ಆಲ್ಕೋಹಾಲ್. ಸೊ ಹೆಸರಲ್ಲೇ ಇದೆ ಡೈ ಅಂತ ಅಂದರೆ 2. ಯಾವ ಆಲ್ಕೋಹಾಲಲ್ಲಿ 2 OH ಗ್ರೂಪು ಪ್ರೆಸೆಂಟ್ ಇರುತ್ತೋ ಅಂತಹ ಆಲ್ಕೋಹಾಲ್ನ
ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಬಂದು ಇಥಿಲಿನ್ ಗ್ಲೈಕಾಲ್. ಸೊ ಇಲ್ಲಿ ನೋಡಿ 2 OH ಗ್ರೂಪ್ಗಳು ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಒನ್ ಇಸ್ ಪಾಲಿಹೈಡ್ರಿಕ್ ಆಲ್ಕೋಹಾಲ್. ಸೊ ಪಾಲಿ ಅಂತ ಅಂದರೆ ಏನು? ಮೆನಿ. ಸೊ ಯಾವ ಆಲ್ಕೋಹಾಲ್ಸ್ಗಳಲ್ಲಿ 2ಕ್ಕಿಂತ ಜಾಸ್ತಿ OH ಗ್ರೂಪ್ಗಳು ಪ್ರೆಸೆಂಟ್ ಇರುತ್ತೋ ಅಂಥ ಆಲ್ಕೋಹಾಲ್ಸನ್ನು ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರೀತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಸಾರ್ಬಿಟಾಲ್. ಸೊ ಇದರಲ್ಲಿ ಟ್ರೈಹೈಡ್ರಿಕ್, ಟೆಟ್ರಾಹೈಡ್ರಿಕ್, ಪೆಂಟಾಹೈಡ್ರಿಕ್, ಸೊ ಆ ಥರ ಬರ್ತಾ ಹೋಗುತ್ತೆ. ಸೊ ಎರಡಕ್ಕಿಂತ ಜಾಸ್ತಿ OH ಗ್ರೂಪ್ ಏನಾದರೂ ಪ್ರೆಸೆಂಟ್ ಇದ್ದರೆ ಅಂಥ ಆಲ್ಕೋಹಾಲ್ಸ್ಗಳನ್ನು ಪಾಲಿಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಅಂದರೆ ನಮ್ಗೆ ಗೊತ್ತಿದೆ ಇಲ್ಲಿ OH ಗ್ರೂಪು ಯಾವುದಕ್ಕೆ ಅಟ್ಯಾಚ್ ಆಗಿದೆ ಅಂತ ಅಂದರೆ ಕಾರ್ಬನ್ ಆಟಮ್ಗೆ. ಆ ಕಾರ್ಬನ್ ಆಟಮ್ನ ಹೈಬ್ರಿಡೈಸೇಷನ್ ಬೇಸಿಸ್ ಮೇಲೆ ಮತ್ತು ನಮಗೆ ಕ್ಲಾಸಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇದು ಕಾಂಪೌಂಡ್ಸ್ ಕಂಟೈನಿಂಗ್ OH ಗ್ರೂಪ್ ಆನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಸೊ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಸೊ ಆಗ ಒಂದು ಕ್ಲಾಸಿಫಿಕೇಶನ್. ಅದೇ ಕಾಂಪೌಂಡ್ಸ್ ಕಂಟೈನಿಂಗ್ OH ಗ್ರೂಪ್ ಆನ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಏನಾದರೂ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಆಗ ಬೇರೆ ಕ್ಲಾಸಿಫಿಕೇಶನ್. ಸೊ ಅದರಲ್ಲಿ ಮೊದಲನೇದು ಕಾಂಪೌಂಡ್ಸ್ ಕಂಟೈನಿಂಗ್ OH ಗ್ರೂಪ್ ಆನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಸೊ ಅದರಲ್ಲಿ ಮತ್ತೆ ಸಬ್ ಡಿವಿಷನ್ ಬರ್ತಾ ಹೋಗುತ್ತೆ. ಸೊ ಮೊದಲನೇದು ಪ್ರೈಮರಿ ಆಲ್ಕೋಹಾಲ್ಸ್, ಸೆಕೆಂಡರಿ ಆಲ್ಕೋಹಾಲ್ಸ್, ಟರ್ಷರಿ ಆಲ್ಕೋಹಾಲ್ಸ್, ಅಲ್ಲೈಲಿಕ್ ಆಲ್ಕೋಹಾಲ್ಸ್, ಬೆನ್ಸೈಲಿಕ್ ಆಲ್ಕೋಹಾಲ್ಸ್. ಸೊ ಇದರಲ್ಲಿ ಮೊದಲನೇದು ಪ್ರೈಮರಿ ಆಲ್ಕೋಹಾಲ್ಸ್. ಸೊ ಇಲ್ಲಿ ನೋಡಿ ತುಂಬಾ ಸಿಂಪಲ್ ಆಗಿದೆ. ಪ್ರೈಮರಿ ಆಲ್ಕೋಹಾಲ್ ಅಂದರೆ ಸೊ ಇಲ್ಲೇನಾಗುತ್ತೆ, OH ಗ್ರೂಪ್ ಇಸ್ ಅಟ್ಯಾಚ್ಡ್ ಟು ಪ್ರೈಮರಿ ಕಾರ್ಬನ್ ಆಟಮ್. ಸೊ ಪ್ರೈಮರಿ ಕಾರ್ಬನ್ ಆಟಮ್ಗೆ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥ ಆಲ್ಕೋಹಾಲ್ಸನ್ನು ಪ್ರೈಮರಿ ಆಲ್ಕೋಹಾಲ್ ಅಂತ ಕರೀತಾರೆ. ಹಾಗಾದರೆ ಪ್ರೈಮರಿ ಕಾರ್ಬನ್ ಆಟಮ್ ಅಂದರೆ ಏನು? ಸೊ ಪ್ರೈಮರಿ ಕಾರ್ಬನ್ ಆಟಮ್ ಅಂದರೆ ಆ ಕಾರ್ಬನ್ ಆಟಮ್ಗೆ ಇನ್ನು ಒಂದು ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ ಅಷ್ಟೆ. ಸೊ ಆ ಕಾರ್ಬನ್ನ ಬಿಟ್ಟು ಅಡಿಷ್ನಲ್ ಆಗಿ ಇನ್ನೊಂದು ಕಾರ್ಬನ್ ಆಟಮು ಆ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ರೆ ಅಂತಹ ಕಾರ್ಬನ್ ಆಟಮ್ನ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರೀತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಎಥನಾಲ್. ಸೊ ಇಲ್ಲಿ ನೋಡಿ CH2 ಇದೆಯಲ್ಲ, ಇದನ್ನು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಒಂದು ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ, ಹೌದಾ? ಸೊ ಅದರಿಂದ ಇದು ಪ್ರೈಮರಿ ಆಲ್ಕೋಹಾಲ್. ಸೊ ದ ನೆಕ್ಸ್ಟ್ ಒನ್ ಇಸ್ ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ ಅಂದರೆ ಇಲ್ಲೇನಾಗುತ್ತೆ, OH ಗ್ರೂಪು ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಸೆಕೆಂಡರಿ ಕಾರ್ಬನ್ ಆಟಮ್ ಅಂದರೆ ಒಂದು ಆ ಕಾರ್ಬನ್ ಆಟಮ್ ಇರುತ್ತೆ, ಆ ಕಾರ್ಬನ್ ಆಟಮ್ಗೆ ಅಡಿಷ್ನಲ್ ಆಗಿ 2 ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಪ್ರೊಪೈನ್ ಟು ಆಲ್. ಸೊ ಇಲ್ಲಿ CH ಅನ್ನುವಂಥದ್ದು ಸೆಕೆಂಡರಿ ಕಾರ್ಬನ್ ಆಟಮ್. ಯಾಕೆ? ಇದಕ್ಕೆ 2 ಅಡಿಷ್ನಲ್ ಆಗಿ ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿದೆ. ಸೊ ಸೆಕೆಂಡರಿ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ಸೆಕೆಂಡರಿ ಆಲ್ಕೋಹಾಲ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಟರ್ಷರಿ ಆಲ್ಕೋಹಾಲ್. ಟರ್ಷರಿ ಆಲ್ಕೋಹಾಲ್ ಅಂದರೆ ಏನಾಗುತ್ತೆ, ಇಲ್ಲಿ OH ಗ್ರೂಪು ಟರ್ಷರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಟರ್ಷರಿ ಕಾರ್ಬನ್ ಆಟಮ್ ಅಂದರೆ ಆ ಕಾರ್ಬನ್ ಆಟಮ್ನ ಬಿಟ್ಟು ಅದಕ್ಕೆ ಅಡಿಷ್ನಲ್ ಆಗಿ 3 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೋದು ನೀವು ಟರ್ಷರಿ ಬ್ಯೂಟಲ್ ಆಲ್ಕೋಹಾಲು. ಸೊ ಇಲ್ಲಿ ಏನಿದೆ ಕಾರ್ಬನ್ನು, ಸೊ ಇದು ಟರ್ಷರಿ ಕಾರ್ಬನ್ ಆಟಮ್, ಇದಕ್ಕೆ ಅಡಿಷ್ನಲ್ ಆಗಿ 3 ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿದೆ. ಸೊ ಈ ಟರ್ಷರಿ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ಟರ್ಷರಿ ಆಲ್ಕೋಹಾಲ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಅಲ್ಲೈಲಿಕ್ ಆಲ್ಕೋಹಾಲ್ಸ್. ಅಲ್ಲೈಲಿಕ್ ಆಲ್ಕೋಹಾಲ್ ಅಂದರೆ ಇಲ್ಲಿ ನೋಡಿ, OH ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ದ ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಅಡ್ಜಸೆಂಟ್ ಟು ದ ಕಾರ್ಬನ್ ಕಂಟೈನಿಂಗ್ ಡಬಲ್ ಬಾಂಡ್. ಸೊ ಅಂದರೆ ಇಲ್ಲಿ ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ಗೆ OH ಗ್ರೂಪು ಅಟ್ಯಾಚ್ ಆಗಿರುತ್ತೆ. ಆದರೆ ಈ ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಯಾವುದಕ್ಕೆ ಅಡ್ಜಸೆಂಟ್ ಆಗಿದೆ ಅಂದರೆ ಯಾವ ಕಾರ್ಬನ್ಗೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುತ್ತೋ ಆ ಕಾರ್ಬನ್ ಆಟಮ್ನ ಅಡ್ಜಸೆಂಟ್ ಅಂದರೆ ಅದರ ಪಕ್ಕದಲ್ಲಿರುವಂತಹ ಕಾರ್ಬನ್ ಆಟಮ್, ಆ ಕಾರ್ಬನ್ ಆಟಮ್ ಏನಾಗಿರಬೇಕು, ಸ್ಯಾಚುರೇಟೆಡ್ ಆಗಿರಬೇಕು. ಸ್ಯಾಚುರೇಟೆಡ್ ಅಂದರೆ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇರುವಂಥದ್ದು, ಹೌದಾ? ಸೊ ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಆಗಿರಬೇಕು. ಇಂತಹ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥ ಆಲ್ಕೋಹಾಲ್ಸನ್ನು ಅಲ್ಲೈಲಿಕ್ ಆಲ್ಕೋಹಾಲ್ ಅಂತ ಕರೀತಾರೆ. ಸೊ ಏನು, ಇಲ್ಲಿ OH ಗ್ರೂಪು ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಆದರೆ ಈ ಸ್ಯಾಚುರೇಟೆಡ್ ಕಾರ್ಬನ್ ಆಟಮು ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುವಂತಹ ಕಾರ್ಬನ್ ಆಟಮ್ನ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಆಗಿರುತ್ತೆ. ಓಕೆ, ಇಂಥ ಆಲ್ಕೋಹಾಲ್ಸನ್ನು ಅಲ್ಲೈಲಿಕ್ ಆಲ್ಕೋಹಾಲ್ಸ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ prop2 and 1-all. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ, ಹೌದಾ? ಈ ಕಾರ್ಬನ್ ಆಟಮ್ನ ಪಕ್ಕದ ಕಾರ್ಬನ್ ಆಟಮ್, ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. ಸೊ ಇದಕ್ಕೆ OH ಗ್ರೂಪ್ ಅಟ್ಯಾಚ್ ಆಗಿದೆ, ಹೌದಾ? ಸೊ ಇದನ್ನು ಅಲ್ಲೈಲಿಕ್ ಆಲ್ಕೋಹಾಲ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಬೆನ್ಸೈಲಿಕ್ ಆಲ್ಕೋಹಾಲ್ಸ್. ಸೊ ಇಲ್ಲಿ ನೋಡಿ, OH ಗ್ರೂಪ್ ಇಸ್ ಅಟ್ಯಾಚ್ಡ್ ಟು ದ ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಅಡ್ಜಸೆಂಟ್ ಟು ದ ಆರೋಮ್ಯಾಟಿಕ್ ರಿಂಗ್. ಸೊ ಇಲ್ಲೇನಾಗುತ್ತೆ, ಆರೋಮ್ಯಾಟಿಕ್ ರಿಂಗಲ್ಲಿರುವಂತಹ ಕಾರ್ಬನ್ ಆಟಮ್ ಏನಿದೆ ಆ ಕಾರ್ಬನ್ ಆಟಮ್ನ ಪಕ್ಕದ ಆಟಮ್ ಅಡ್ಜಸೆಂಟ್ ಆಟಮ್ಗೆ ಆ ಆಟಮ್ ಏನಾಗಿರಬೇಕು, ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಆಗಿರಬೇಕು.
ಅದಕ್ಕೆ ಓ ಎಚ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ಬೆನ್ಸೈಲಿಕ್ ಆಲ್ಕೋಹಾಲ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಅದಕ್ಕೆ ಬೆನ್ಸೈಲ್ ಆಲ್ಕೋಹಾಲ್. ಇಲ್ಲಿ ನೋಡ್ಬೋದು ಇದು ಆರೋಮ್ಯಾಟಿಕ್ ರಿಂಗಾ. ಸೊ ಇಲ್ಲಿ ಕಾರ್ಬನ್ ಪ್ರೆಸೆಂಟ್ ಇರುತ್ತಾ, ಈ ಕಾರ್ಬನ್ ಐಟಮ್ನ ಅಡ್ಜಸೆಂಟ್ ಕಾರ್ಬನ್ ಐಟಮ್ ಅಂದರೆ ಇದು ಆರೋಮ್ಯಾಟಿಕ್ ರಿಂಗ್ನ ಬಿಟ್ಟು ಹೊರಗಡೆ ಇರುವಂಥದ್ದು. ಈ ಕಾರ್ಬನ್ ಐಟಮು ಸ್ಯಾಚುರೇಟೆಡ್ ಕಾರ್ಬನ್ ಐಟಮ್ ಆಗಿದೆ, ಇದಕ್ಕೆ ಓ ಎಚ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂತಹ ಆಲ್ಕೋಹಾಲ್ಸನ್ನು ಬೆನ್ಸೈಲಿಕ್ ಆಲ್ಕೋಹಾಲ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಬಂದು ಕಾಂಪೌಂಡ್ ಕಂಟೈನಿಂಗ್ ಓ ಎಚ್ ಗ್ರೂಪ್ ಆನ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಐಟಮ್. ಸೊ ಇಲ್ಲೇನಾಗುತ್ತೆ, sp2 ಹೈಬ್ರಿಡೈಸ್ಡ್ ಕಾರ್ಬನ್ ಐಟಮ್ಗೆ ಓ ಎಚ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಯಾವ ಥರ ಕ್ಲಾಸಿಫಿಕೇಷನ್ ಇದೆ. ಸೊ ಒಂದು ವಿನೈಲಿಕ್ ಆಲ್ಕೋಹಾಲ್ಸ್, ಇನ್ನೊಂದು ಫಿನೋಲ್ಸ್ ಕೂಡ ಇಲ್ಲಿ ಬರುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ಬೆನ್ಸಿನ್ ರಿಂಗಲ್ಲಿರುವಂಥದ್ದು sp2 ಹೈಬ್ರಿಡೈಸ್ ಕಾರ್ಬನ್ ಐಟಮ್, ಬಟ್ ನಾವು ಇಲ್ಲಿ ಆಲ್ಕೋಹಾಲ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತಿರೋದ್ರಿಂದ ಸೊ ಇದು ವಿನೈಲಿಕ್ ಆಲ್ಕೋಹಾಲ್. ಸೊ ವಿನೈಲಿಕ್ ಆಲ್ಕೋಹಾಲ್ ಅಂದರೆ ಇಟ್ ಇಸ್ ದ ಹೈಡ್ರಾಕ್ಸಿ ಡಿರೈವೇಟಿವ್ಸ್ ಆಫ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ where the OH group is attached to the unsaturated carbon atom. So vinylic alcohol ಅನ್ನುವಂಥದ್ದೇನು, ಇಟ್ ಇಸ್ ಅನ್ ಹೈಡ್ರಾಕ್ಸಿ ಡಿರೈವೇಟಿವ್ ಆಫ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ನ ಹೈಡ್ರಾಕ್ಸಿ ಡಿರೈವೇಟಿವ್ ಆಗಿರುತ್ತೆ ಈ ವಿನೈಲಿಕ್ ಆಲ್ಕೋಹಾಲ್. ಅಂದರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗೆ ಹೈಡ್ರಾಕ್ಸಿ ಗ್ರೂಪು ಅಟ್ಯಾಚ್ ಆಗಿರುತ್ತೆ. ಸೊ ಈ ಓ ಎಚ್ ಗ್ರೂಪ್ ಇದೆಯಲ್ಲ, ಈ ಓ ಎಚ್ ಗ್ರೂಪು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅನ್ಸ್ಯಾಚುರೇಟೆಡ್ ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಇರುವುದನ್ನು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ಎಥೆನಾಲ್, ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ ಹೌದಾ ಈ ಕಾರ್ಬನ್ ಐಟಮ್ಗೆ, ಈ ಕಾರ್ಬನ್ ಐಟಮ್ಗೆ ಓ ಎಚ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇದನ್ನು ವಿನೈಲಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ನಾಮನ್ಕ್ಲೇಚರ್ ಆಫ್ ಆಲ್ಕೋಹಾಲ್. ನಾಮನ್ಕ್ಲೇಚರ್ ನೋಡೋದಾದರೆ ಸೊ ಇಲ್ಲಿ ಎರಡು ಥರ, ಒಂದು ಕಾಮನ್ ನೇಮು, ಇನ್ನೊಂದು IUPAC ಸಿಸ್ಟಮ್ ಹೌದಾ, ಎರಡು ಥರ ಇರುತ್ತೆ. ಸೊ ಕಾಮನ್ ನೇಮಲ್ಲಿ ಯಾವ ಥರ ಅಂದರೆ ಒಂದು ಆಲ್ಕೈಲ್ ವರ್ಡು, ಅದ್ರ ಪಕ್ಕದಲ್ಲಿ ಆಲ್ಕೋಹಾಲ್ ಅನ್ನುವಂಥ ವರ್ಡ್. ಸೊ ಇಲ್ಲಿ ಆಲ್ಕೋಹಾಲ್ಸ್ ಬರೋಲ್ಲ, ಆಲ್ಕೋಹಾಲ್ ಅಷ್ಟೇ. ಸೊ ಆಲ್ಕೋಹಾಲ್ ಆಲ್ಕೈಲ್ ಗ್ರೂಪ್ ಯಾವುದಿದೆ ಅದ್ರ ಜೊತೆಗೆ ಆಲ್ಕೋಹಾಲ್ ವರ್ಡು ಇವೆರಡನ್ನೂ ಆ್ಯಡ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ ಮೀಥೈಲ್ ಆಲ್ಕೋಹಾಲ್ ಇದೆ. ಸೊ ಮೀಥೈಲ್ ಇರುವಂಥದ್ದು ಆಲ್ಕೈಲ್ ಗ್ರೂಪು, ಅದಕ್ಕೆ ಆಲ್ಕೋಹಾಲ್ ವರ್ಡು ಆ್ಯಡ್ ಆಗಿದೆ. ಸೊ ಮೀಥೈಲ್ ಆಲ್ಕೋಹಾಲ್ ಇಸ್ ದ ಕಾಮನ್ ನೇಮ್. ಅದೇ IUPAC ಸಿಸ್ಟಮ್. ಸೊ IUPAC ಸಿಸ್ಟಮಲ್ಲಿ ನೋಡೋದಾದರೆ ಸೊ ಆಲ್ಕೇನ್ ವರ್ಡ್ ಏನಿದೆ, ಆಲ್ಕೇನಲ್ಲಿ ಇರುವಂಥ ಈನ OL ಇಂದ ರಿಪ್ಲೇಸ್ ಮಾಡ್ತಾರೆ. ಸೊ ಆಗ ಬರುವಂಥದ್ದೇನು ಆಲ್ಕೆನಾಲ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಆಲ್ಕೇನ್ ಯಾವುದು, ಮೀಥೇನ್. ಸೊ ಮೀಥೇನಲ್ಲಿ ಇರೋದೇನಿದೆ ಅದನ್ನು OL ಇಂದ ರಿಪ್ಲೇಸ್ ಮಾಡಿದಾಗ ಬರೋದು ಯಾವುದು, ಮೆಥನಾಲ್. ಸೊ ನಮ್ಮ CH3OHನ IUPAC ನೇಮೇ ಏನು, ಮೆಥನಾಲ್ ಅಂತ. ಓಕೆ, ಸೊ ಏನಾಗಿದೆ, ಆಲ್ಕೇನಲ್ಲಿ ಇರುವಂಥ ಈನ OL ಇಂದ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ಆಗ ಬರೋದು ಆಲ್ಕೆನಾಲ್. ಸೊ ಇಲ್ಲಿ ಇನ್ ಕೇಸ್ ಮೀಥೇನ್ ಆಗಿದ್ರೆ ಮೆಥನಾಲ್ ಆಗುತ್ತೆ, ಈಥೇನ್ ಆಗಿದ್ರೆ ಎಥನಾಲ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಸೊ ಇದು ಕಾಮನ್ ನೇಮ್ ಆ್ಯಂಡ್ IUPAC ಸಿಸ್ಟಮ್ ಆಫ್ ಆಲ್ಕೋಹಾಲ್ಸ್. ಸೊ ನೀವು ನೋಡ್ತಿರ್ಬೋದು ಕಾಂಪೌಂಡು. ಸೊ ಇದು ಕಾಮನ್ ನೇಮಲ್ಲಿ ಮಿಥೈಲ್ ಆಲ್ಕೋಹಾಲ್ ಅಂತ ಹೇಳ್ತಾರೆ, IUPAC ನೇಮಲ್ಲಿ ಮೆಥನಾಲ್ ಅಂತ. ಅದೇ ಈ ಕಾಂಪೌಂಡಿನ ಕಾಮನ್ ನೇಮು ಎನ್ ಪ್ರೊಪೈಲ್ ಆಲ್ಕೋಹಾಲ್, IUPAC ನೇಮ್ ಪ್ರೋಪೇನ್ 1-ಆಲ್. ಸೊ ಈ ಕಾಂಪೌಂಡ್ನ ಕಾಮನ್ ನೇಮು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, IUPAC ನೇಮ್ ಬಂದು 2-ಮಿಥೈಲ್ ಪ್ರೋಪೇನ್ 2-ಆಲ್. ಸೊ ಈ ಕಾಂಪೌಂಡ್ನ ಕಾಮನ್ ನೇಮ್ ಬಂದು ಗ್ಲಿಸರಾಲ್ ಆ್ಯಂಡ್ IUPAC ನೇಮ್ ಪ್ರೋಪೇನ್ 1-2-3 ಟ್ರಯಾಲ್. ಸೊ ಇದು ಸಮ್ ಆಫ್ ದ ಎಕ್ಸಾಂಪಲ್ಸ್ ಅಷ್ಟೇ, ನೀವು ಇನ್ನು ಬುಕ್ಸನ್ನು ರೆಫರ್ ಮಾಡಿ. ಸೊ ನೆಕ್ಸ್ಟ್ ಒನ್ ಇಸ್ ಸ್ಟ್ರಕ್ಚರ್ ಆಫ್ ಫಂಕ್ಷನಲ್ ಗ್ರೂಪು. ಸೊ ಆಲ್ಕೋಹಾಲಲ್ಲಿ ಇರುವಂಥ ಫಂಕ್ಷನಲ್ ಗ್ರೂಪ್ ಬಂದು OH. ಓಕೆ, ಸೊ ಇದರಲ್ಲಿರುವಂಥ ಆಕ್ಸಿಜನ್ ಆಟಮು sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಇದರಲ್ಲಿರುವಂಥ 4 ಹೈಬ್ರಿಡ್ ಆರ್ಬಿಟಲ್ಸ್ಗಳು ರೆಗ್ಯುಲರ್ ಟೆಟ್ರಾಹೈಡ್ರಾನ್ನ 4 ಕಾರ್ನರ್ಗೆ ಪಾಯಿಂಟ್ಔಟ್ ಆಗಿರುತ್ತೆ. ಇದರಲ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ಗಳಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಆ್ಯಂಡ್ 2 ಹೈಬ್ರಿಡ್ ಆರ್ಬಿಟಲ್ಗಳಲ್ಲಿ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. CSE-PR ಥಿಯರಿ ಪ್ರಕಾರ ರಿಪಲ್ಷನ್ ಆರ್ಡರ್ ಹೀಗಿದೆ. ಸೊ ಲೋನ್ ಪೇರ್ ರಿಪಲ್ಷನ್ ಇಸ್ ಗ್ರೇಟರ್ ದ್ಯಾನ್ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಬಾಂಡ್ ಪೇರ್ ರಿಪಲ್ಷನ್. ಹಾಗಾದರೆ ತುಂಬ ಜಾಸ್ತಿನೇ ರಿಪಲ್ಷನ್ ಇರೋದು ಲೋನ್ ಪೇರಲ್ಲಿ, ತುಂಬ ಕಡಿಮೆ ರಿಪಲ್ಷನ್ ಇರುವಂಥದ್ದು ಬಾಂಡ್ ಪೇರ್ಸಲ್ಲಿ. ಸೊ ಬಿಕಾಸ್ ಆಫ್ ರಿಪಲ್ಷನ್ ಇರೋದ್ರಿಂದ ಸೊ ನಮ್ಮ ಆಲ್ಕೋಹಾಲ್ಸ್ನ ಬಾಂಡ್ ಆ್ಯಂಗಲು ಟೆಟ್ರಾಹೈಡ್ರಾಲ್ ಆ್ಯಂಗಲ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ಮೆಥನಾಲಲ್ಲಿ ನೋಡೋದಾದರೆ 108.9 ಡಿಗ್ರಿಯಷ್ಟು ಇದೆ. ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮ್ ಹೇಗಿದೆ ಅಂತ ಅಂದರೆ ಇದರಲ್ಲಿ 3 ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗಿದೆ. ಸೊ ಫಸ್ಟ್ ಸ್ಟೆಪ್ ಬಂದು ಪ್ರೋಟೋನೇಷನ್ ಆಫ್ ಆಲ್ಕೀನ್ನ ಪ್ರೋಟೋನೇಷನ್ ಮಾಡುವಂಥದ್ದು. ಸೊ ಪ್ರೋಟೋನೇಷನ್ ಯಾವಾಗ ಆಗುತ್ತೆ ಅಂದರೆ ಬೈ ದ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O+ ಹೈಡ್ರೋನಿಯಮ್ ಅಯಾನ್ನ ಅಟ್ಯಾಕ್ ಆದಾಗ. ಸೊ ಆಗ ಒಂದು ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೋಡಿ ಹೈಡ್ರೋನಿಯಮ್ ಅಯಾನ್ ಹೇಗೆ ಫಾರ್ಮ್ ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಪ್ರೋಪೇನ್ ರಿಯಾಕ್ಟ್ಸ್ ವಿತ್ ವಾಟರ್.
ಸೊ ಈ H+ ಬಂದಿರುವಂಥದ್ದು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡಿಂದ. ಸೊ ಇವೆರಡೂ ರಿಯಾಕ್ಟ್ ಆಗಿಬಿಟ್ಟು ಬಂದಿರುವಂಥ ಪ್ರಾಡಕ್ಟ್ ಯಾವುದು? ಹೈಡ್ರೋನಿಯಂ ಅಯಾನ್ H3O+. ಸೊ ಈ ಹೈಡ್ರೋನಿಯಂ ಅಯಾನ್ ಜೊತೆಗೆ ಪ್ರೋಪಿನ್ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಒಂದು ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಕಾರ್ಬೋಕ್ಯಾಟಯಾನ್ ಅಂದರೆ ಕಾರ್ಬನ್ ಕಂಟೈನಿಂಗ್ ಪಾಸಿಟಿವ್ ಚಾರ್ಜ್. ನೆಕ್ಸ್ಟ್ ನೋಡಿ ಸ್ಟೆಪ್ 2. ಸ್ಟೆಪ್ 2 ಅಲ್ಲಿ ಏನಾಗುತ್ತೆ? ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆನ್ ಕಾರ್ಬೋಕ್ಯಾಟಯಾನ್ ಬೈ ವಾಟರ್ ಟು ಫಾರಮ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಏನು ಫಸ್ಟ್ ಸ್ಟೆಪ್ಪಲ್ಲಿ ಬಂದಿರುವಂತಹ ಕಾರ್ಬೋಕ್ಯಾಟಯಾನ್ ಇದೆ, ಅದಕ್ಕೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಗುತ್ತೆ ಬೈ ವಾಟರ್. ಆಗ ಸಿಗುವಂಥ ಪ್ರಾಡಕ್ಟ್ ಯಾವುದು? ಪ್ರೋಟೋನೇಟೆಡ್ ಆಲ್ಕೋಹಾಲ್. ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂದರೆ ಒಂದು ಪ್ರೋಟಾನ್ ಎಕ್ಸ್ಟ್ರಾ ಇದೆ, ಹೌದಾ? ಸೊ ಇದು ಕಾರ್ಬೋಕ್ಯಾಟಯಾನ್, ಇದಕ್ಕೆ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಬರುವಂಥ ಪ್ರಾಡಕ್ಟು ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಇದೊಂದು ಹೈಡ್ರೋಜನ್ ನೀವು ಬಿಟ್ಟರೆ ಸೊ ನಿಮಗೆ ಆಲ್ಕೋಹಾಲ್ ಥರ ಕಾಣ್ತಿದೆ, ಹೌದಾ? ಸೊ ಅದರಿಂದ ಇದನ್ನು ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಅಂದರೆ ಸ್ಟೆಪ್ 3 ಅಲ್ಲಿ ಏನಾಗುತ್ತೆ? ಡಿಪ್ರೋಟೋನೇಷನ್ ಟು ಫಾರಮ್ ಆಲ್ಕೋಹಾಲ್. ಸೊ ಡಿಪ್ರೋಟೋನೇಷನ್ ಅಂದರೆ ಏನು? ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈಗ ಹೈಡ್ರೇಷನ್ ಆ್ಯಂಡ್ ಡಿಹೈಡ್ರೇಷನ್. ಹೈಡ್ರೇಷನ್ ಅಂದರೆ ಅಡಿಷನ್ ಆಫ್ ವಾಟರ್, ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್. ಸೊ ಇಲ್ಲೇನು ಡಿಪ್ರೋಟೋನೇಷನ್, ಸೊ ಪ್ರೋಟಾನ್ ರಿಮೂವ್ ಆಗ್ತಿದೆ, ಹೌದಾ? ಒಂದು ಪ್ರೋಟಾನ್ ರಿಮೂವ್ ಮಾಡಿದ್ರೆ ನಮಗೆ ಆಲ್ಕೋಹಾಲ್ ಸಿಗುತ್ತೆ. ಸೊ ಇದು ಸ್ಟೆಪ್ 2 ಇಂದ ಬಂದಿರುವಂತಹ ಪ್ರೋಟೋನೇಟೆಡ್ ಆಲ್ಕೋಹಾಲ್, ಅದು ವಾಟರ್ ಜೊತೆ ರಿಯಾಕ್ಟ್ ಆಗಿ ಸೊ ಒಂದು ಪ್ರೋಟಾನ್ ರಿಮೂವ್ ಆಗುತ್ತೆ, ಆಗ ನಮಗೆ ಬರೋವಂಥದ್ದೇನು? ಆಲ್ಕೋಹಾಲ್. ಸೊ ನೆಕ್ಸ್ಟ್ ಮೆಥಡ್ ಬಂದು ಬೈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಸೊ ಇಲ್ಲಿ ನೋಡಿ ಏನು ತೊಗೊಂಡಿದ್ದಾರೆ? ಡೈಬೋರೇನ್. ಡೈಬೋರೇನ್ ರಿಯಾಕ್ಟ್ಸ್ ವಿತ್ ಆಲ್ಕೀನ್ ಟು ಫಾರಮ್ ಡ್ರೈ ಆಲ್ಕೈಲ್ ಬೋರೇನ್. ಸೊ ಡೈಬೋರೇನು ಆಲ್ಕೀನ್ ಜೊತೆಗೆ ರಿಯಾಕ್ಟ್ ಆಗಿ ಟ್ರೈ ಆಲ್ಕೈಲ್ ಬೋರೇನ್ನ ಫಾರಮ್ ಮಾಡ್ತಿದೆ. ಇಂತಹ ಟ್ರೈ ಆಲ್ಕೈಲ್ ಬೋರೇನು ಆಕ್ಸಿಡೈಸ್ ಆಗ್ತಿದೆ. ಹೇಗೆ? ಬೈ ಹೈಡ್ರೋಜನ್ ಪರಾಕ್ಸೈಡ್. ಅಂದರೆ ಹೈಡ್ರೋಜನ್ ಪರಾಕ್ಸೈಡ್ ಅನ್ನುವಂಥದ್ದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಆಗ ಟ್ರೈ ಆಲ್ಕೈಲ್ ಬೋರೇನು ಆಲ್ಕೋಹಾಲ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಸೊ ಇದು ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಇದರ ರಿಯಾಕ್ಷನ್ ಹೀಗಿದೆ. ಸೊ ಏನು ತೊಗೊಂಡಿದ್ದಾರೆ? ಇಲ್ಲಿ ಪ್ರೋಪಿನ್ ತೊಗೊಂಡಿದ್ದಾರೆ, ಇದನ್ನು ಡೈಬೋರೇನ್ ಜೊತೆ ರಿಯಾಕ್ಟ್ ಮಾಡ್ತಿದ್ದಾರೆ, ಆಗ ಒಂದು ಅಡಿಷನ್ ಪ್ರಾಡಕ್ಟ್ ಬರುತ್ತೆ. ಸೊ ಅದನ್ನು ಮತ್ತೆ ನಾವು ಪ್ರೋಪಿನ್ ಜೊತೆ ರಿಯಾಕ್ಟ್ ಮಾಡಿದಾಗ ಇದರಲ್ಲಂತೂ ಒಂದು H ಏನಿದೆ ಅದರ ಬದಲಾಗಿ ಪ್ರೋಪಿನ್ ಆ್ಯಡಪ್ ಆಗುತ್ತೆ. ಸೊ ಮತ್ತೆ ಪ್ರೋಪಿನ್ ಜೊತೆ ರಿಯಾಕ್ಟ್ ಮಾಡಿದಾಗ ಇದರಲ್ಲಿರುವಂಥ ಒಂದು H ಏನಿದೆ ಇದರ ಬದಲಾಗಿ ಇನ್ನೊಂದು ಪ್ರೋಪಿನ್ ಆ್ಯಡಪ್ ಆಗುತ್ತೆ. ಇದನ್ನು ಫರ್ದರ್ ಆಕ್ಸಿಡೇಷನ್ ಮಾಡ್ತಾರೆ ಬೈ ಯೂಸಿಂಗ್ ಹೈಡ್ರೋಜನ್ ಪರಾಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಆಗ ನಮಗೆ ಆಲ್ಕೋಹಾಲ್ ಸಿಗುತ್ತೆ, ದಟ್ ಇಸ್ ಪ್ರೋಪೇನ್ 1-ol. ಸೊ ನೆಕ್ಸ್ಟ್ ಒನ್ ಇಸ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಸೊ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂದರೆ ಆಲ್ಡಿಹೈಡ್ ಮತ್ತು ಕೀಟೋನನ್ನು ಕಲೆಕ್ಟಿವ್ ಆಗಿ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ಮೊದಲನೇ ಮೆಥಡು ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ನಾವು ಆಲ್ಡಿಹೈಡ್ಸ್ ಬಗ್ಗೆ ನೋಡೋಣ. ಸೊ ಯಾವಾಗ ಒಂದು ಆಲ್ಡಿಹೈಡ್ ತಗೊಳ್ತಾರೆ? when aldehydes are reduced by addition of hydrogen in the presence of platinum catalyst, corresponding alcohol is formed. ಸೊ ಇಲ್ಲೇನಾಗ್ತಿದೆ? ಆಲ್ಡಿಹೈಡ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ರಿಡಕ್ಷನ್ ಅಂದ್ರೇ ಗೊತ್ತು ಏನು? ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್, ಅದನ್ನು ರಿಡಕ್ಷನ್ ಅಂತ ಹೇಳ್ತಾರೆ, ಹೌದಾ? ಇಲ್ಲ ಅವರೇ ಕೊಟ್ಟಿದ್ದಾರೆ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಯಾವುದ್ರ ಪ್ರೆಸೆನ್ಸಲ್ಲಿ? ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಕೆಟಲಿಸ್ಟ್. ಪ್ಲಾಟಿನಮ್ ಕೆಟಲಿಸ್ಟ್ ಇರಲೇಬೇಕು. ಸೊ ಆಗ ಆಲ್ಡಿಹೈಡು ಆಲ್ಕೋಹಾಲ್ ಆಗಿ ರೆಡ್ಯೂಸ್ ಆಗುತ್ತೆ. ಕರೆಸ್ಪಾಂಡಿಂಗ್ ಯಾವ ಆಲ್ಡಿಹೈಡ್ ತೊಗೊಳ್ತಿರೋ ಸೊ ಅದರ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಜನರಲ್ ರಿಯಾಕ್ಷನ್ ನೀವು ನೋಡ್ಬೋದು, RCHO + H2. ಸೊ ಇದು ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಆಗೇನಾಗುತ್ತೆ? ಅಡಿಷನ್ ಆಗುತ್ತೆ. ಏನು? ಹೈಡ್ರೋಜನ್ ಆ್ಯಡ್ ಆಗ್ತಿದೆ, ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಆಲ್ಡಿಹೈಡ್ ಇದೆ, RCHO ಇದೆ, ಬಟ್ ಇಲ್ಲೇನಿದೆ? RCH2OH. ಇಲ್ಲಿ 2 ಹೈಡ್ರೋಜನ್ ಆ್ಯಡ್ ಆಗಿದೆ, ಹೌದಾ? ಸೊ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್. ಪ್ಲಾಟಿನಮ್ ಅನ್ನುವಂಥದ್ದೇನು? ಇಟ್ ಇಸ್ ಅ ಕೆಟಲಿಸ್ಟ್. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಸೊ ವೆನ್ ಅಸಿಟಾಲ್ಡಿಹೈಡ್ ಈಸ್ ರೆಡ್ಯೂಸ್ಡ್ ಬೈ ದ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಕೆಟಲಿಸ್ಟ್, ಎಥನಾಲ್ ಇಸ್ ಫಾರ್ಮ್ಡ್. ಸೊ ಇಲ್ಲಿ ತೊಗೊಂಡಿರೋದು ಅಸಿಟಾಲ್ಡಿಹೈಡ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ರೆಡ್ಯೂಸ್ ಅಂದರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಕೆಟಲಿಸ್ಟ್, ಆಗ ಅಸಿಟಾಲ್ಡಿಹೈಡು ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ಅಸಿಟಾಲ್ಡಿಹೈಡ್ನ ಪ್ಲಾಟಿನಮ್ ಕೆಟಲಿಸ್ಟ್ ಜೊತೆಗೆ ಪ್ಲಾಟಿನಮ್ ಕೆಟಲಿಸ್ಟ್ನ ಪ್ರೆಸೆನ್ಸಲ್ಲಿ ರಿಯಾಕ್ಷನ್ ಮಾಡ್ತಿದ್ದಾರೆ, ಆಗ ಹೈಡ್ರೋಜನ್ ಆ್ಯಡ್ ಆಗುತ್ತೆ. ರಿಡಕ್ಷನ್ ಅಂದ್ರೇ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಆಗ ಅಸಿಟಾಲ್ಡಿಹೈಡ್ ಗೆಟ್ ಕನ್ವರ್ಟೆಡ್ ಇಂಟು ಎಥನಾಲ್. ಸೊ ಇಲ್ಲಿ ನೋಡಿ CH3 CHO ಇದೆ ಅಸಿಟಾಲ್ಡಿಹೈಡ್. ಅದೇ ಎಥನಾಲಲ್ಲಿ CH3 CH2OH. ಸೊ ನೆಕ್ಸ್ಟ್ ಮೆಥಡು ಬೈ ದ ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಆಗಲೇ ನೋಡಿದ್ದು ಕಾರ್ಬೋನಿಲ್ ಕಾಂಪೌಂಡ್ಸು, ಈಗ ನೋಡ್ತಿರೋದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಎರಡೂ ಕೂಡ ಏನು? ಮೆಥಡು ರಿಡಕ್ಷನ್, ಎರಡೂ ಕೂಡ ರಿಡಕ್ಷನ್ ಮಾಡ್ತಿರೋವಂಥದ್ದೇ. ಸೊ ಇಲ್ಲಿ ನೋಡಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ರೆಡ್ಯೂಸ್ಡ್ ಟು ಪ್ರೈಮರಿ ಆಲ್ಕೋಹಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಇಲ್ಲೇನು ಮಾಡ್ತಿದ್ದಾರೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ರೆಡ್ಯೂಸ್ ಮಾಡ್ತಿದ್ದಾರೆ.
ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ರೆಡ್ಯೂಸ್ ಆದಾಗ ಪ್ರೈಮರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಿದೆ. ಬಟ್ ಇದರಲ್ಲಿ ಏನು ಬೇಕು, ಅದು ಅಡಿಷ್ನಲ್ ಆಗಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಬೇಕು. ಆಗ RCOOH ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಸೊ ಏನು ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್, 2 ಹೈಡ್ರೋಜನ್ ಆ್ಯಡ್ ಆಗ್ತಿದೆ. ಆ್ಯಂಡ್ ಇಲ್ಲಿ ನೋಡಿ 2 ಆಕ್ಸಿಜನ್ ಇದೆ, ಇಲ್ಲಿ ಒಂದೇ ಆಕ್ಸಿಜನ್ ಇದೆ. ಸೊ ಆದ್ದರಿಂದ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್ನ ರಿಡಕ್ಷನ್ ಅಂತ ಕರೀತಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಎಥನೋಯಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಅದನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಆಗ ಎಥನೋಯಿಕ್ ಆ್ಯಸಿಡು ಎಥನಾಲ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ನೋಡಿ CH3COOH, ಸೊ LiAlH4 ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು, ಆಗ ಎಥನೋಯಿಕ್ ಆ್ಯಸಿಡು ಎಥನಾಲ್ ಆಗಿ ಕನ್ವರ್ಟ್ ಆಗ್ತಿದೆ, CH3CH2OH. ಸೊ 2 ಹೈಡ್ರೋಜನ್ ಆ್ಯಡ್ ಆಗಿದೆ, 1 ಆಕ್ಸಿಜನ್ ರಿಮೂವ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಇಸ್ ಬೈ ದ ರಿಡಕ್ಷನ್ ಆಫ್ ಎಸ್ಟರ್. ಸೊ ನೆಕ್ಸ್ಟ್ ಕಾಂಪೌಂಡ್ ಎಸ್ಟರ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಎಸ್ಟರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್ಸ್ ಬೈ ದ ರಿಡಕ್ಷನ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್. ಸೊ ಇಲ್ಲೂ ಕೂಡ ಏನಾಗ್ತಿದೆ, ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್ ಯಾವುದು ಚೇಂಜ್ ಆಗಿದೆ. ಅಲ್ಲಿ ನಾವು ಪ್ಲಾಟಿನಮ್ ಯೂಸ್ ಮಾಡ್ತಿದ್ವಿ, ಬಟ್ ಇಲ್ಲಿ ನಿಕಲ್ ಕೆಟಲಿಸ್ಟ್ ಯೂಸ್ ಮಾಡಿದ್ದಾರೆ. ಸೊ ಆಗ ಎಸ್ಟರ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್ಸ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಈಥೈಲ್ ಎಥನೋಯಿಟ್ ಅನ್ನುವಂಥ ಎಸ್ಟರ್ ತೊಗೊಂಡಿದ್ದಾರೆ, ಅದನ್ನು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್. ಆಗ ಈಥೈಲ್ ಎಥನೋಯಿಟು ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈಥೈಲ್ ಎಥನೋಯಿಟ್ ಇದೆ, ಇದು ಹೈಡ್ರೋಜನ್ ಆ್ಯಡಪ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್ ಆಗ ಎಥನಾಲ್ ಸಿಗುತ್ತೆ ನಮಗೆ. ಸೊ ನೆಕ್ಸ್ಟ್ ಮೆಥಡ್ ಬಂದು ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನಾಗುತ್ತೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಅಂತ ಅಂದರೆ RMGX. ಸೊ ಇದನ್ನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರೀತಾರೆ. ಓಕೆ, ಸೊ ಇದು ಆಲ್ಡಿಹೈಡ್ ಅಥವಾ ಕೀಟೋನ್ ಜೊತೆಗೆ ರಿಯಾಕ್ಟ್ ಆದಾಗ ಒಂದು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಈ ಅಡಿಷನ್ ಪ್ರಾಡಕ್ಟ್ನ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಬರುವಂತಹ ಪ್ರಾಡಕ್ಟೇ ಆಲ್ಕೋಹಾಲ್ ಆಗಿರುತ್ತೆ. ಫಸ್ಟ್ ಒನ್ ಇದರಲ್ಲಿ ಆಲ್ಡಿಹೈಡ್ಸ್. ಸೊ ಆಲ್ಡಿಹೈಡ್ಸ್ ತೊಗೊಂಡು ಹೇಗೆ ಪ್ರಿಪೇರ್ ಮಾಡ್ತಾರೆ, ಸೊ ಯಾವಾಗ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ತೊಗೊಳ್ತಾರೆ ಅದನ್ನು ಫಾರ್ಮಾಲ್ಡಿಹೈಡ್, ಇಲ್ಲೊಂದು ಪರ್ಟಿಕ್ಯುಲರ್ ಫಾರ್ಮಾಲ್ಡಿಹೈಡ್ ತೊಗೊಂಡಿದ್ದಾರೆ. ಸೊ ಇಲ್ಲಿ ಫಾರ್ಮಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಇಲ್ಲಿ ಒಂದು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದನ್ನು ಫರ್ದರ್ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಆಲ್ಕೋಹಾಲ್, ರೆಸ್ಪೆಕ್ಟಿವ್ ಆಲ್ಕೋಹಾಲ್ ಸಿಗುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು RMGX ಅಂತ ಅಂದರೆ ಗ್ರಿಗ್ನಾರ್ಡ್ ರಿಯೇಜೆಂಟು, ಇದು ಫಾರ್ಮಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ, ಆಗ ಒಂದು ಅಡಿಷನ್ ಪ್ರಾಡಕ್ಟ್ ಸಿಗ್ತಿದೆ. ಸೊ ಇದನ್ನು ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡ್ತಾರೆ. ಸೊ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡ್ತಾರೆ. ಸೊ ಆಗ ಸಿಗುವಂಥದ್ದೇನು, ಒಂದು ಆಲ್ಕೋಹಾಲ್, ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ ಸಿಗುತ್ತೆ. ಅದೇ ಒಂದು ಕೀಟೋನ್ ಜೊತೆ ಆದರೆ ಏನು ಸಿಗುತ್ತೆ ಅಂತ. ಸೊ ನೋಡಿ, ಒನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ ಅಸಿಟೋನ್ ಇಸ್ ಅ ಕೀಟೋನ್. ಓಕೆ, ಸೊ ಆಗ ಬರುವಂಥದ್ದೇನು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಅದನ್ನು ಫರ್ದರ್ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಬರುವಂಥದ್ದು ಟರ್ಷರಿ ಆಲ್ಕೋಹಾಲ್ ಅಥವಾ ಟರ್ಷರಿ ಬ್ಯೂಟಲ್ ಆಲ್ಕೋಹಾಲ್ ಸಿಗುತ್ತೆ. ಸೊ ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟು ಇದನ್ನು ಅಸಿಟೋನ್ ಜೊತೆ ರಿಯಾಕ್ಟ್ ಮಾಡ್ತಿದ್ರೆ ಅದಕ್ಕೆ ಕೀಟೋನ್. ಸೊ ಆಗ ಬಿಡುವಂಥದ್ದೇನು ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್. ಪ್ರಾಪರ್ಟಿ. ಸೊ ಆಲ್ಕೋಹಾಲ್ನ ಪ್ರಾಪರ್ಟಿ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಯಾವ ಆಲ್ಕೈಲ್ ಗ್ರೂಪು ಆ ಆಲ್ಕೋಹಾಲಲ್ಲಿ ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಅದರ ಪ್ರಾಪರ್ಟಿ ಇರುತ್ತೆ. ಸೊ ಇದರ ಬಾಯ್ಲಿಂಗ್ ಪಾಯಿಂಟ್, ಆಲ್ಕೋಹಾಲ್ನ ಬಾಯ್ಲಿಂಗ್ ಪಾಯಿಂಟ್ ನೋಡೋದಾದರೆ, ಸೊ ಅದು ಕಾರ್ಬನ್ ಆಟಮ್ಗಳ ನಂಬರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ಬಾಯ್ಲಿಂಗ್ ಪಾಯಿಂಟು ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಹೋದ ಹಾಗೆ ಬಾಯ್ಲಿಂಗ್ ಪಾಯಿಂಟು ಕಮ್ಮಿ ಆಗ್ತಾ ಬರುತ್ತೆ. ಯಾಕೆ? ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸರ್ಫೇಸ್ ಏರಿಯಾ ಕಮ್ಮಿ ಆಗುತ್ತೆ. ಸರ್ಫೇಸ್ ಏರಿಯಾ ಕಮ್ಮಿ ಆದರೆ ವ್ಯಾನ್ ಡೆ ವಾಲ್ ಫೋರ್ಸ್ ಕೂಡ ಕಮ್ಮಿ ಆಗುತ್ತೆ. ಇದು ನಮ್ಮ CET ಅಥವಾ ನೀಟಲ್ಲೂ ಕೇಳ್ಬೋದು, ಯಾಕೆ ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಹೋದ ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗುತ್ತೆ ಅನ್ನೋದು. ಬಿಕಾಸ್ ಸರ್ಫೇಸ್ ಏರಿಯಾ ಕಮ್ಮಿ ಆಗೋದು, ಸರ್ಫೇಸ್ ಏರಿಯಾ ಕಮ್ಮಿ ಆದರೆ ವ್ಯಾನ್ ಡೆ ವಾಲ್ ಫೋರ್ಸ್ ಕೂಡ ಕಮ್ಮಿ ಆಗುವಂಥದ್ದು. ಸೊ ಇಲ್ಲಿ ನೋಡಿ, ಸಾಲ್ಯುಬಿಲಿಟಿ ಆಫ್ ಆಲ್ಕೋಹಾಲ್ ಇನ್ ವಾಟರ್ ಈಸ್ ಡ್ಯೂ ಟು ದೇರ್ ಕೆಪಾಸಿಟಿ ಟು ಫಾರ್ಮ್ ಹೈಡ್ರೋಜನ್ ಬಾಂಡ್ಸ್ ವಿತ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ ಜೊತೆಗೆ ಹೈಡ್ರೋಜನ್ ಬಾಂಡು ಆಲ್ಕೋಹಾಲ್ ಫಾರ್ಮ್ ಮಾಡೋದ್ರಿಂದ ಅದು ಸಾಲ್ಯುಬಲ್ ಆಗುತ್ತೆ. ಆದರೆ ಈ ಸಾಲ್ಯುಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಯಾವಾಗ ಆಲ್ಕೈಲ್ ಗ್ರೂಪ್ನ ಸೈಜು ಜಾಸ್ತಿ ಆಗ್ತಾ ಹೋದಾಗ ಸಾಲ್ಯುಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಕೆಮಿಕಲ್ ರಿಯಾಕ್ಷನ್ಲಿ ಮೊದಲನೇದು ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್. ಸೊ ಈ ಅಸಿಡಿಕ್ ಕ್ಯಾರೆಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಲ್ಕೋಹಾಲ್ದು ಅಂತ ನೋಡೋದಾದರೆ, ಸೊ ಇದರ ಪೋಲಾರ್ ನೇಚರ್ ಆಫ್ OH ಬಾಂಡ್ನ ಪೋಲಾರ್ ನೇಚರ್ ಮೇಲೆ ಅಸಿಡಿಕ್ ಕ್ಯಾರೆಕ್ಟರ್ ಡಿಪೆಂಡ್ ಆಗಿರುತ್ತೆ. ಸೊ ಯಾವಾಗ ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪು ಪ್ರೆಸೆಂಟ್ ಇರುತ್ತೋ, ಸೊ ಅದೇನು ಮಾಡುತ್ತೆ, ಆಕ್ಸಿಜನ್ ಆಟಮಲ್ಲಿರುವಂಥ ಎಲೆಕ್ಟ್ರಾನ್ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಸೊ ಯಾವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅದು OH ಬಾಂಡ್ನ ಪೊಲಾರಿಟಿನ ಕಮ್ಮಿ ಮಾಡುತ್ತೆ. ಯಾವಾಗ ಪೊಲಾರಿಟಿ ಕಮ್ಮಿ ಆಗುತ್ತೋ, ಪೊಲಾರಿಟಿ ಕಮ್ಮಿ ಆದರೆ ಅಸಿಡಿಕ್ ಸ್ಟ್ರೆಂತು
ಕಡಿಮೆ ಆಗುತ್ತೆ. ಓಕೆ, ಇಟ್ಸ್ ಅ ಇಂಟರ್ ರಿಲೇಟೆಡ್. ಸೊ ನೋಡಿ, ಅಸಿಡಿಕ್ ಕ್ಯಾರೆಕ್ಟರ್ ಡಿಪೆಂಡ್ ಆಗಿರೋದು ಪೋಲಾರ್ ನೇಚರ್ ಆಫ್ OH ಬಾಂಡ್. ಸೊ ಅದೇ ಏನಾದರೂ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪು ಪ್ರೆಸೆಂಟ್ ಇದ್ದರೆ ಅದೇನು ಮಾಡುತ್ತೆ, ಆಕ್ಸಿಜನ್ ಆ್ಯಟಮಲ್ಲಿರುವಂಥ ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಯಾವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೋ OH ಬಾಂಡ್ನ ಪೊಲಾರಿಟಿ ಡಿಕ್ರೀಸ್ ಆಗುತ್ತೆ. ಸೊ ಪೊಲಾರಿಟಿ ಡಿಕ್ರೀಸ್ ಆದಾಗ ಅಸಿಡಿಕ್ ಸ್ಟ್ರೆಂತು ಡಿಕ್ರೀಸ್ ಆಗುತ್ತೆ. ಸೊ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾವುದು, ಪೊಲಾರಿಟಿ ಮತ್ತು ಅಸಿಡಿಕ್ ಸ್ಟ್ರೆಂತ್. ಸೊ ಇಲ್ಲಿ ನೀವು ನೋಡ್ಬೋದು ಆರ್ಡರ್ ಹೇಗಿದೆ, ಪ್ರೈಮರಿ ಆಲ್ಕೋಹಾಲ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಆಲ್ಕೋಹಾಲ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಟರ್ಷರಿ ಆಲ್ಕೋಹಾಲ್. ಸೊ ಅಸಿಡಿಕ್ ಸ್ಟ್ರೆಂತ್ ಯಾವುದು ಜಾಸ್ತಿ ಇರೋದು, ಸೊ ಪ್ರೈಮರಿ ಆಲ್ಕೋಹಾಲ್. ತುಂಬ ಕಮ್ಮಿ ಇರೋದು ಯಾವುದರಲ್ಲಿ, ಟರ್ಷರಿ ಆಲ್ಕೋಹಾಲ್ಸಲ್ಲಿ. ಸೊ ನೆಕ್ಸ್ಟ್ ಒನ್ ಇಸ್ ಎಸಿಡಿಫಿಕೇಷನ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ನೋಡಿ, ವೆನ್ ಆಲ್ಕೋಹಾಲ್ಸ್ ಆರ್ ಹೀಟೆಡ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ಎಸ್ಟರ್ ಇಸ್ ಫಾರ್ಮ್ಡ್. ಸೊ ಆಲ್ಕೋಹಾಲ್ಸನ್ನು ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ಹೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಆಗ ಎಸ್ಟರ್ ಸಿಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ಬೋದು ನೀವು. ಸೊ ಇಲ್ಲಿ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, ಅದನ್ನು ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಎಸ್ಟರ್ ಆಗಿರುತ್ತೆ. ಸೊ ಎಸ್ಟರಿಫಿಕೇಷನ್ ಅಂತ ಅಂದರೆ ಫಾರ್ಮೇಷನ್ ಆಫ್ ಎಸ್ಟರ್, ಯಾವುದು ಒಂದು ಎಸ್ಟರ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ಹಾಗಾದರೆ ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂದರೆ ಏನು, ಒಂದು ಎಸ್ಟರ್ ಫಾರ್ಮ್ ಆಗುತ್ತೆ. ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ದಟ್ ಇಸ್ ಎಸ್ಟರ್. ಓಕೆ, ಅದನ್ನು ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ರಿಯಾಕ್ಷನ್ ಒಂದು ಎಕ್ಸಾಂಪಲ್ ನೋಡೋದಾದರೆ, ಒಂದು ಈಥೈಲ್ ಆಲ್ಕೋಹಾಲು ಒಂದು ಗ್ಲೇಷಿಯರ್ ಅಸಿಟಿಕ್ ಆಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಆಗ ಈಥೈಲ್ ಅಸಿಟೇಟ್ ಅನ್ನುವಂಥ ಎಸ್ಟರ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ಬೋದು ನೀವು, ಇಲ್ಲಿ ಏನು ಮಾಡಿದ್ದಾರೆ, ಅಸಿಟಿಕ್ ಆಸಿಡ್ ತೊಗೊಂಡಿದ್ದಾರೆ, ಅದನ್ನು ಈಥೈಲ್ ಆಲ್ಕೋಹಾಲ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಆಗ ಈಥೈಲ್ ಅಸಿಟೇಟ್ ಅನ್ನುವಂಥ ಎಸ್ಟರು ಫಾರ್ಮ್ ಆಗುತ್ತೆ. ಸೊ ಎಸ್ಟರಿಫಿಕೇಷನ್ ರಿಯಾಕ್ಷನಲ್ಲಿ ಫೈನಲ್ ಆಗಿ ಸಿಗುವಂಥದ್ದು ಎಸ್ಟರ್. ಇಷ್ಟು ತನಕ ನೋಡಿದ್ದು ನಾವು ಕ್ಲೀವೇಜ್ ಆಫ್ OH ಬಾಂಡ್ಸು. ಈಗ ನೋಡ್ತಿರುವಂಥದ್ದು ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ CO ಬಾಂಡ್. ಸೊ ಅದರಲ್ಲಿ ಮೊದಲನೇದು ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್. ಹೈಡ್ರೋಜನ್ ಹ್ಯಾಲೈಡ್ಸ್ ಜೊತೆಗೆ ಆಲ್ಕೋಹಾಲ್ ರಿಯಾಕ್ಟ್ ಆದಾಗ ಏನು ಫಾರ್ಮ್ ಆಗುತ್ತೆ. ಸೊ ನೋಡಿ, ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್ ಟು ಫಾರಮ್ ಆಲ್ಕಲ್ ಹ್ಯಾಲೈಡ್ಸ್. ಸೊ ಆಲ್ಕೋಹಾಲನ್ನು ಹೈಡ್ರೋಜನ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡಿಸಿದ್ದಾರೆ. ಸೊ HX ಅಂದರೆ ಹೈಡ್ರೋಜನ್ ಹ್ಯಾಲೈಡ್, ಹ್ಯಾಲೈಡ್ ಅಂದರೆ ಇಲ್ಲಿ X ಅಂದರೆ ಹ್ಯಾಲೋಜನ್ ಐಟಮ್. ಓಕೆ, ಸೊ ಆಗ ಬರುವಂಥ ಪ್ರಾಡಕ್ಟ್ ನಮಗೆ ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ. ಸೊ ROH ಆ್ಯಂಡ್ HX ಇದೆ ಅಲ್ಲ, ಸೊ ಇಲ್ಲೇನಾಗುತ್ತೆ, ಈ OH ಮತ್ತು ಹೆಚ್ಚು ರಿಯಾಕ್ಟ್ ಆಗಿ H2O ಆಗುತ್ತೆ. ಆ್ಯಂಡ್ ಉಳಿದಿರೋವಂಥದ್ದೇನು RX. ಸೊ ಇದೇನು ಆಲ್ಕೈಲ್ ಹ್ಯಾಲೈಡ್. ಸೊ ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ ವಿತ್ ಫಾಸ್ಫರಸ್ ಟ್ರೈ ಹ್ಯಾಲೈಡ್. ಸೊ ಇಲ್ಲಿ ನೋಡಿ, ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಫಾಸ್ಫರಸ್ ಟ್ರೈಬ್ರೋಮೈಡ್. ಸೊ ಫಾಸ್ಫರಸ್ ಟ್ರೈಬ್ರೋಮೈಡ್ ಅನ್ನುವಂಥದ್ದು ಫಾಸ್ಫರಸ್ ಟ್ರೈ ಹ್ಯಾಲೈಡ್. ಓಕೆ, ಟು ಫಾರಮ್ ಆಲ್ಕೈಲ್ ಬ್ರೋಮೈಡ್ಸ್, ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಬ್ರೋಮೈಡ್ಸ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ಬೋದು ನೀವು. ಸೊ ಆಲ್ಕೋಹಾಲ್ ಇದೆ, ಇಲ್ಲಿ ಫಾಸ್ಫರಸ್ ಟ್ರೈಬ್ರೋಮೈಡ್ ಇದೆ, ಇವೆರಡೂ ರಿಯಾಕ್ಟ್ ಆಗಿ ನಮಗೆ ಒಂದು ಆಲ್ಕೈಲ್ ಬ್ರೋಮೈಡ್ ಫಾರ್ಮ್ ಆಗಿದೆ. ಸೊ ಅದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ನೋಡಿ, ಈಥೈಲ್ ಆಲ್ಕೋಹಾಲ್ ತೊಗೊಂಡಿದ್ದಾರೆ, ಈಥೈಲ್ ಆಲ್ಕೋಹಾಲ್ನ ಫಾಸ್ಫರಸ್ ಟ್ರೈಬ್ರೋಮೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಆಗ ಬರುವಂಥದ್ದು ನಮಗೆ ಈಥೈಲ್ ಬ್ರೋಮೈಡ್. ಸೊ ನೆಕ್ಸ್ಟ್ ಒನ್ ಇಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಗೊತ್ತಿದೆ, ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಆಕ್ಸಿಡೇಷನ್ ಆದಾಗ ಪ್ರೈಮರಿ ಆಲ್ಕೋಹಾಲು ಫಸ್ಟ್ ಆಕ್ಸಿಡೈಸ್ ಆಗಿ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಮತ್ತೆ ಏನಾದರೂ ಆಕ್ಸಿಡೇಷನ್ ಮಾಡಿದ್ರೆ ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಆಲ್ಕೋಹಾಲು ಪ್ರೈಮರಿ ಆಲ್ಕೋಹಾಲ್ ಇದು, ಇದನ್ನು ಆಕ್ಸಿಡೇಷನ್ ಮಾಡ್ತಿದ್ದಾರೆ, ಆಗ ಆಲ್ಡಿಹೈಡ್ ಸಿಗುತ್ತೆ. ಓಕೆ, ಇದನ್ನು ಫರ್ದರ್ ಆಕ್ಸಿಡೇಷನ್ ಮಾಡಿದಾಗ ಫೈನಲ್ ಪ್ರಾಡಕ್ಟ್ ಆಗಿ ನಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಸೆಕೆಂಡರಿ ಆಲ್ಕೋಹಾಲ್, ಇದೇ ಸೆಕೆಂಡರಿ ಆಲ್ಕೋಹಾಲ್ನ ಆಕ್ಸಿಡೈಸ್ ಮಾಡಿದರೆ ನಮಗೆ ಸಿಗುವಂಥದ್ದೇನು, ಕೀಟೋನ್. ಸೊ ಇಲ್ಲಿ ನಾವು ಕ್ರೋಮಿಕ್ ಅನ್ಹೈಡ್ರೇಟ್ನ ಯೂಸ್ ಮಾಡಬೇಕು. ಓಕೆ, ಸೊ ಸೆಕೆಂಡರಿ ಆಲ್ಕೋಹಾಲ್ ತೊಗೊಂಡಿದ್ದಾರೆ, ಅದನ್ನು ಕ್ರೋಮಿಕ್ ಅನ್ಹೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ಅದು ಆಕ್ಸಿಡೈಸ್ ಆಗಿ ಏನಾಗುತ್ತೆ, ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಹೀಟೆಡ್ ಕಾಪರ್ ಮೇಲೆ ಆ ಕಾಪರ್ನ ಒಂದು 573 ಕೆಲ್ವಿನಷ್ಟು ಹೀಟ್ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೆ ಪ್ರೈಮರಿ ಅಥವಾ ಸೆಕೆಂಡರಿ ಆಲ್ಕೋಹಾಲ್ಸನ್ನ ವೇಪರ್ಸನ್ನ ಪಾಸ್ ಮಾಡಿದ್ರೆ ಅಲ್ಲಿ ಒಂದು ಡಿಹೈಡ್ರೋಜನೇಷನ್ ಪ್ರೋಸೆಸ್ ಆಗುತ್ತೆ. ಡಿಹೈಡ್ರೋಜನೇಷನ್ ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಅದೇ ಪ್ರೈಮರಿ ಆಲ್ಕೋಹಾಲ್ ಏನಾದರೂ ಹೀಟೆಡ್ ಕಾಪರ್ ಮೇಲೆ ಪಾಸ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಡಿಹೈಡ್ ಆಗಿರುತ್ತೆ. ಅದೇ ಸೆಕೆಂಡರಿ ಆಲ್ಕೋಹಾಲ್ನ ವೇಪರ್ನ ಪಾಸ್ ಮಾಡಿದ್ರೆ ಕೀಟೋನ್ ಸಿಗುತ್ತೆ.
ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಪ್ರೈಮರಿ ಆಲ್ಕೋಹಾಲ್ನ ವೇಪರ್ ಪಾಸ್ ಮಾಡಿದಾಗ ಸಿಗುವಂಥದ್ದು ಆಲ್ಡಿಹೈಡು, ಸೆಕೆಂಡರಿ ಆಲ್ಕೋಹಾಲ್ನ ವೇಪರ್ ಪಾಸ್ ಮಾಡಿದಾಗ ಸಿಗುವಂಥದ್ದು ಕೀಟೋನ್. ಅದೇ ಒಂದು ಟರ್ಷರಿ ಆಲ್ಕೋಹಾಲ್ ತೊಗೊಂಡಿದ್ದೀರಾ, ಅದರ ವೇಪರ್ನ ಪಾಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಹೀಟೆಡ್ ಕಾಪರ್ ಮೇಲೆ, ಆಗ ಏನಾಗುತ್ತೆ, ಡಿಹೈಡ್ರೇಷನ್ ಪ್ರೋಸೆಸ್ ಆಗುತ್ತೆ. ಸೊ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆಗೋದು ಡಿಹೈಡ್ರೋಜಿನೇಷನ್ ಪ್ರೋಸೆಸ್, ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್. ಅದೇ ಟರ್ಷರಿ ಆಲ್ಕೋಹಾಲ್ ಆದರೆ ಇಲ್ಲೇನಾಗುತ್ತೆ, ರಿಮೂವಲ್ ಆಫ್ ವಾಟರ್, ಡಿಹೈಡ್ರೇಷನ್ ಆಗುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಒನ್ ಇಸ್ ಡಿಹೈಡ್ರೇಷನ್. ಸೊ ಇಲ್ಲೇನಾಗ್ತಿದೆ, ಆಲ್ಕೋಹಾಲ್ ಅಂಡರ್ಗೋ ಡಿಹೈಡ್ರೇಷನ್ ಟು ಫಾರಮ್ ಆಲ್ಕಿನ್. ಆಲ್ಕೋಹಾಲು ಡಿಹೈಡ್ರೇಷನ್ ಆದಾಗ ಬರುವಂಥ ಪ್ರಾಡಕ್ಟು ಆಲ್ಕಿನ್ ಆಗಿರುತ್ತೆ. ಸೊ ಹೇಗೆ ಮಾಡ್ತಾರೆ ಅಂದರೆ, ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ ಕಾನ್ಸಂಟ್ರೇಟೆಡ್ ಫಾಸ್ಫೋರಿಕ್ ಆ್ಯಸಿಡ್ ಅಥವಾ ಕೆಟಲಿಸ್ಟ್ ಸಚ್ ಆಸ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಆರ್ ಅಲ್ಯೂಮಿನಾ. ಸೊ ಇಲ್ಲೇನಾಗುತ್ತೆ, ಆಲ್ಕೋಹಾಲು ಆಲ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಯಾವಾಗ, ಡಿಹೈಡ್ರೇಷನ್ ಆದಾಗ. ಸೊ ಡಿಹೈಡ್ರೇಷನ್ ಆಗಬೇಕು ಅಂದರೆ ನಾವಲ್ಲಿ ಯೂಸ್ ಮಾಡಬೇಕಾಗಿರೋದು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ ಕಾನ್ಸಂಟ್ರೇಟೆಡ್ ಫಾಸ್ಫೋರಿಕ್ ಆ್ಯಸಿಡ್ ಆರ್ ಕೆಟಲಿಸ್ಟ್ ಲೈಕ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಆರ್ ಅಲ್ಯೂಮಿನಾ. ಸೊ ಆಗ ಆಲ್ಕೋಹಾಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೀನ್. ಸೊ ಅದೇ ಒಂದು ಆರ್ಡರ್, ಡಿಹೈಡ್ರೇಷನ್ ಯಾವ ರೀತಿ ಆಗುತ್ತೆ ಅನ್ನೋ ಆರ್ಡರ್ ನೋಡಿದ್ರೆ, ಟರ್ಷರಿ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಇಸ್ ಗ್ರೇಟರ್ ದ್ಯಾನ್ ಪ್ರೈಮರಿ ಆಲ್ಕೋಹಾಲ್. ಸೊ ಈ ಆರ್ಡ್ರಲ್ಲಿ ಡಿಹೈಡ್ರೇಷನ್ ಆಗುವಂಥದ್ದು. ಸೊ ಅದೇ ಒಂದು ಎಕ್ಸಾಂಪಲ್ ನೋಡೋದಾದರೆ, ಎಥನಾಲ್ ಡಿಹೈಡ್ರೇಷನ್ ಆದರೆ ಹೇಗೆ ಡಿಹೈಡ್ರೇಷನ್ ಆಗುತ್ತೆ, ಬೈ ಹೀಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಎಟ್ 443 ಕೆಲ್ವಿನ್ ಅಷ್ಟು ಹೀಟ್ ಮಾಡಿದಾಗ ಸೊ ಎಥನಾಲ್ ಇದ್ದಿದ್ದು ಈಥೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರ ಮೆಕ್ಯಾನಿಸಮ್ ಹೀಗಿದೆ, ಇದರಲ್ಲೂ ಕೂಡ 3 ಸ್ಟೆಪ್ಸು. ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಸೊ ಇದು ಆಲ್ಕೋಹಾಲು, ಇದಕ್ಕೆ H+ ಆ್ಯಡ್ ಆಗುತ್ತೆ. ಈ H+ ಬಂದಿರೋದು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡಿಂದ. ಸೊ ಇದೊಂದು ಫಾಸ್ಟ್ ರಿಯಾಕ್ಷನ್ ಆ್ಯಂಡ್ ರಿವರ್ಸಿಬಲ್ ರಿಯಾಕ್ಷನ್. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ರೋಟೋನೇಟೆಡ್ ಆಲ್ಕೋಹಾಲ್. ಆಲ್ಕೋಹಾಲ್ಗೆ ಇಲ್ಲಿ ನೋಡಿ H+ ಆ್ಯಡ್ ಆಗಿದೆ, ಬರುವಂಥ ಪ್ರಾಡಕ್ಟು ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಸ್ಟೆಪ್ 2 ಏನಿದೆ ಇಲ್ಲಿ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಇಲ್ಲಿ ನೆಕ್ಸ್ಟ್ ಒಂದು ಸ್ಟೆಪ್ 2. ಸೊ ಸ್ಟೆಪ್ 2 ಏನಿದೆ, ಇಟ್ ಇಸ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗ್ತಿದೆ. ಸೊ ಇಲ್ಲಿ ನೋಡಿ, ಕಾರ್ಬನ್ ಆಟಮ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಓಕೆ, ನೆಕ್ಸ್ಟು ಸ್ಟೆಪ್ 3. ಸ್ಟೆಪ್ 3ಯಲ್ಲಿ ಆಗುವಂಥದ್ದು ಫಾರ್ಮೇಷನ್ ಆಫ್ ಈಥೀನ್. ಸೊ ಫಾರ್ಮೇಷನ್ ಆಫ್ ಈಥೀನ್. ಸೊ ಕಾರ್ಬೋಕ್ಯಾಟಯಾನ್ ಏನು ಫಾರ್ಮ್ ಆಗಿದೆ, ಓಕೆ, ಸೊ ಇದರಲ್ಲಿ ಹೈಡ್ರೋಜನ್ ರಿಮೂವ್ ಆಗುತ್ತೆ. ರಿಮೂವ್ ಆದಾಗ ಏನು ಸಿಗುತ್ತೆ ನಮಗೆ, ಈಥೀನ್ ಸಿಗುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ರಿಮೂವ್ ಆಗುತ್ತೆ, ಆಗ ಬಾಂಡಿಲ್ ಶಿಫ್ಟ್ ಆಗುತ್ತೆ. ಸೊ ಬರುವಂಥ ಪ್ರಾಡಕ್ಟು ಈಥೀನ್ ಆಗಿರುತ್ತೆ. ಸೊ ನೆಕ್ಸ್ಟು ಸಮ್ ಕಮರ್ಷಿಯಲಿ ಇಂಪಾರ್ಟೆಂಟ್ ಆಲ್ಕೋಹಾಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದು ಮೆಥನಾಲ್, ದಟ್ ಈಸ್ ಅದರ ಮಾಲಿಕ್ಯುಲರ್ ಫಾರ್ಮುಲಾ ಬಂದು CH3OH. ಇದನ್ನು ವುಡ್ ಸ್ಪಿರಿಟ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತ ಅಂದರೆ ಇದನ್ನು ವುಡ್ನ ಡಿಸ್ಲೇಷನ್ ಮಾಡೋದ್ರಿಂದ ಮೊದಲು ಪ್ರೊಡಕ್ಷನ್ ಮಾಡ್ತಿದ್ರು. ಇದಕ್ಕೆ ಯಾವುದೇ ರೀತಿ ಕಲರ್ ಇಲ್ಲ, ಆದ್ದರಿಂದ ಇದು ಒಂದು ಕಲರ್ಲೆಸ್ ಲಿಕ್ವಿಡ್. ಇದರ ಬಾಯ್ಲಿಂಗ್ ಪಾಯಿಂಟು 337 ಕೆಲ್ವಿನ್ನು. ಸೊ ಇದು ತುಂಬಾ ಪಾಯ್ಸನಸ್ ಇನ್ ನೇಚರ್. ಸ್ಮಾಲ್ ಅಮೌಂಟಲ್ಲಿ ಏನಾಗುತ್ತೆ, ಬ್ಲೈಂಡ್ನೆಸ್ನ ಕಾಸ್ ಮಾಡುತ್ತೆ. ಅದೇ ಲಾರ್ಜ್ ಕ್ವಾಂಟಿಟಿ ಇದ್ದರೆ ಡೆತ್ತನ್ನು ಕೂಡ ಕಾಸ್ ಮಾಡ್ಬೋದು. ಸೊ ಇದರ ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದನ್ನಂತ ನೋಡೋದಾದರೆ, ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ, ಪೇಂಟ್ಸಲ್ಲಿ, ವಾರ್ನಿಷಸ್ ಆ್ಯಂಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫಾರ್ಮಾಲ್ಡಿಹೈಡ್. ಸೊ ಇಲ್ಲೆಲ್ಲವೂ ಕೂಡ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಹಾಗಾದರೆ ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋದಾದರೆ, ಈ ಮೆಥನಾಲ್ನ ಕೆಟಲಿಟಿಕ್ ಹೈಡ್ರೋಜನೇಷನ್ ಮಾಡೋದ್ರಿಂದ ಪ್ರಿಪೇರ್ ಮಾಡ್ತಾರೆ. ಯಾವುದನ್ನು ಕೆಟಲಿಟಿಕ್ ಹೈಡ್ರೋಜನೇಷನ್ ಮಾಡ್ತಾರೆ, ಕಾರ್ಬನ್ ಮಾನಾಕ್ಸೈಡ್ ಎಟ್ ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಇನ್ NO Cr2O3 ಕೆಟಲ್ಸ್ನ ಯೂಸ್ ಮಾಡಿಕೊಂಡು. ಸೊ ನೋಡಿ, ಕಾರ್ಬನ್ ಮೊನಾಕ್ಸೈಡ್ ಇದೆ, ಸೊ ಅದನ್ನು ಕೆಟಲಿಟಿಕ್ ಹೈಡ್ರೋಜನೇಷನ್ ಮಾಡ್ತಿದ್ದಾರೆ, ಅಡಿಷನ್ ಆಫ್ ಹೈಡ್ರೋಜನ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ZnO Cr2O3 ಆ್ಯಂಡ್ ದ ಟೆಂಪ್ರೇಚರ್ 573 to 673 ಕೆಲ್ವಿನ್ ಆ್ಯಂಡ್ ಪ್ರೆಷರ್ ಬಂದು 200 to 300 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಆಗ ಕಾರ್ಬನ್ ಮೊನಾಕ್ಸೈಡ್ ಗೆಟ್ ಕನ್ವರ್ಟೆಡ್ ಇಂಟು ಮೆಥನಾಲ್. ಸೊ ಅದೇ ಇನ್ನೊಂದು ಕಮರ್ಷಿಯಲ್ ಇಂಪಾರ್ಟೆಂಟ್ ಆಲ್ಕೋಹಾಲ್ ಅಂತ ನೋಡಿದ್ರೆ, ದಟ್ ಈಸ್ ಎಥನಾಲ್. ಇದರ ಮಾಲಿಕ್ಯುಲರ್ ಫಾರ್ಮುಲಾ C2H5OH. ಇದನ್ನು ಈಥಲ್ ಆಲ್ಕೋಹಾಲ್ ಅಂತಲೂ ಕೂಡ ಕರೀತಾರೆ. ಇದು ಒಂದು ಕಲರ್ಲೆಸ್ ಲಿಕ್ವಿಡ್. ಇದರ ಬಾಯ್ಲಿಂಗ್ ಪಾಯಿಂಟು 351 ಕೆಲ್ವಿನ್. ಇದನ್ನು ಕೂಡ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ, ಪೇಂಟ್ ಇಂಡಸ್ಟ್ರಿಗಳಲ್ಲಿ ಮತ್ತು ಇನ್ ದ ಪ್ರಿಪರೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಇದರ ಡಿಸ್ಅಡ್ವಾಂಟೇಜಸ್ ಏನು ಅಂತ ಅಂದರೆ, ಸೊ ಇದು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ, ಅಂದರೆ ಮೀಡಿಯಮ್ ಕ್ವಾಂಟಿಟಿಯಲ್ಲಿ ಏನಾಗುತ್ತೆ, ವಿಚ್ ಅಫೆಕ್ಟ್ಸ್ ಜಡ್ಜ್ಮೆಂಟ್ಗೆ ಅಫೆಕ್ಟ್ ಮಾಡುತ್ತೆ ಆ್ಯಂಡ್ ಇನ್ಹಿಬಿಷನ್ನ ಲೋಯರ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಅದೇ ಒಂದು ಹೈಯರ್ ಕ್ವಾಂಟಿಟಿಯಲ್ಲಿದ್ದರೆ ಏನಾಗುತ್ತೆ, ಇದು ನಾಸಿಯಾ ಮತ್ತು ಲಾಸ್ ಆಫ್ ಕಾನ್ಷಿಯಸ್ನೆಸ್ಸನ್ನು ಕೂಡ ಕಾಸ್ ಮಾಡಬಹುದು. ಹಾಗಾದರೆ ಎಥನಾಲ್ ಇಸ್ ಪ್ರಿಪೇರ್ಡ್ ಬೈ ಶುಗರ್ಸ್.
ಸೊ ಶುಗರ್ಸಿಂದ ಪ್ರಿಪೇರ್ ಮಾಡ್ತಾರೆ. ಆ ಶುಗರ್ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ, ಮೊಲಾಸಸ್ಸಲ್ಲಿ. ಅಂದರೆ ನೀವೇನು ಕಬ್ಬಿನ ಹಾಲು, ಶುಗರ್ ಕೇನ್ ಜ್ಯೂಸ್ ಏನು ನೋಡ್ತೀರಾ, ಸೊ ಅದು, ಅಥವಾ ಫ್ರೂಟ್ಸನ್ನು ಯೂಸ್ ಮಾಡಿಕೊಂಡು ಲೈಕ್ ಗ್ರೇಪ್ಸ್ ಆಗಿರ್ಬೋದು, ಅದನ್ನು ಏನು ಮಾಡ್ತಾರೆ, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಬೈ ಯೂಸಿಂಗ್ ಎನ್ಸೈಮ್ ಇನ್ವರ್ಟೇಸ್ ಅನ್ನುವಂಥ ಎನ್ಸೈಮ್ನ ಯೂಸ್ ಮಾಡ್ತಾರೆ ಕೆಟಲಿಸ್ಟ್ ಆಗಿ. ಓಕೆ, ಸೊ ಇಂತಹ ಗ್ಲೂಕೋಸ್ ಮತ್ತು ಫ್ರಕ್ಟೋಸನ್ನು ಫರ್ದರ್ ಫರ್ಮೆಂಟೇಷನ್ ಪ್ರೋಸೆಸ್ ಮಾಡ್ತಾರೆ ಬೈ ಯೂಸಿಂಗ್ ಈಸ್ಟ್ನು ಹಾಕ್ತಾರೆ. ಅಲ್ಲಿ ಒಂದು ಎನ್ಸೈಮ್ ಪ್ರೆಸೆಂಟ್ ಇರುತ್ತೆ, ದಟ್ ಈಸ್ ಝೈಮೇಸ್, ಫರ್ಮೆಂಟೇಷನ್ ಮಾಡುವಂಥದ್ದು. ಓಕೆ, ಸೊ ಆಗ ಫೈನಲ್ ಆಗಿ ನಮಗೆ ಎಥನಾಲ್ ಸಿಗುತ್ತೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು, ಇದು ಸುಕ್ರೋಸ್, ಹೌದಾ. ಸೊ ಅದು ಇನ್ವರ್ಟೇಸ್ ಅನ್ನುವಂಥ ಎನ್ಸೈಮ್ ಕನ್ವರ್ಟ್ ಮಾಡುತ್ತೆ ಅದನ್ನು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ. ಇಂತಹ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಆದರೆ ಅದರ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇದೆ. ಓಕೆ, ಅದರ ಝೈಮೇಸ್ ಎನ್ಸೈಮು ಫರ್ಮೆಂಟೇಷನ್ ಪ್ರೋಸೆಸ್ ಮಾಡುತ್ತೆ. ಸೊ ಆಗ ಎಥನಾಲ್ ಸಿಗುತ್ತೆ ನಮಗೆ.